ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ತಾವು ನೋಡ್ತಾ ಇದ್ದೀರಾ ಈ ಭಾವಚಿತ್ರವನ್ನ. ಇದು ಶಿವಶಾಂತವೀರ ಮಹಾಸ್ವಾಮಿಗಳ ಒಂದು ಭಾವಚಿತ್ರ. ಇದನ್ನ ದಾಸೋಹ ಒಂದು ಮಹಾದ್ವಾರ ಏನಿದೆ ಆ ಮಹಾದ್ವಾರದ ಪಕ್ಕದಲ್ಲಿ ಇಟ್ಟಿದ್ದಾರೆ. ಯಾಕೆ ಅನ್ನೋದಾದ್ರೆ ಮಹಾಸ್ವಾಮಿಗಳು ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಸ್ಥಳವಾಗಿರುವಂತಹ ಗವಿಸಿದ್ದೇಶ್ವರ ಮಠದಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜನ್ನ ಆರಂಭ ಮಾಡಿದ್ದಾರೆ. ಅವರು ಸಂಸ್ಥಾಪಕರು ಕೂಡ. ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲಾ ಭಕ್ತಾದಿಗಳು ಕೇವಲ ಇನ್ನು 11 ಗಂಟೆ ಆಗಿದ್ರು ಕೂಡ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಸಾದ ಸೇವೆಗಾಗಿ ಹೋಗ್ತಾ ಇರೋದನ್ನ ತಾವೆಲ್ಲ ನೋಡ್ಬೋದು ವೀಕ್ಷಕರೇ. ಓಕೆ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಾ ನೀವು ಈ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯ ಈ ಮಹಾದಾಸೋಹ ದ್ವಾರ. ಈ ದ್ವಾರ ಏನಕ್ಕಾಗಿ ಅಂದ್ರೆ ಪ್ರಸಾದ ಸೇವನೆಗೋಸ್ಕರ ಜನ ಸರ್ತಿಯಲ್ಲಿ ಹೋಗ್ತಾ ಇದ್ದಾರೆ. ದೇವರ ದರ್ಶನವನ್ನ ಮಾಡಿ ನಂತರ ಈ ಪ್ರಸಾದ ದರ್ಶನ ಸೇವೆಗೋಸ್ಕರ ಜನಗಳು ಈ ಸರ್ತಿಯಲ್ಲಿ ಪ್ರಸಾದವನ್ನ ತೆಗೆದುಕೊಬೇಕು ಅಂದ್ರೆ ನೋಡ್ರಿ, ಕೇವಲ ತಟ್ಟೆಗಳನ್ನೇ ರಾಶಿ ರಾಶಿ ಹಾಕಿದ್ದಾರೆ. ಇಲ್ಲಿ ತಟ್ಟೆಗಳೇ ರಾಶಿ ರಾಶಿ ಇದೆ ನೋಡ್ಬೋದು. ಈ ರೀತಿ ತಟ್ಟೆಗಳನ್ನ ರಾಶಿ ರಾಶಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ನೋಡ್ಬೋದು. ಅಕ್ಕ, ಯಾವ ಊರವ್ರು ನೀವೆಲ್ಲ? ಎರೆಬಂಗಾಳ, ಹಿರೇಬೊಮ್ಮನಾಳ್. ಚೆನ್ನಾಗಿದೆಯಾ ಪ್ರಸಾದ ಎಲ್ಲ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು ಇಲ್ಲಿ? ಸತತವಾಗಿ 8 ವರ್ಷದಿಂದ ಮಾಡ್ತಾ ಇದ್ದೀರಾ. ಈ ವರ್ಷಕ್ಕಿಂತ ಏನು ಡಿಫ್ರೆಂಟ್ ಇದೆ ಈ ವರ್ಷ? ಪ್ರಸಾದ ಇರ್ಬೋದು ಅದೆಲ್ಲ ಏನು ಚೆನ್ನಾಗಿದೆಯಾ? ಹೇಗೆ ಹೇಳ್ಬೇಕು? ಚೆನ್ನಾಗಿದೆಯಾ? ಅಂದ್ರೆ ವೀಕ್ಷಕರೇ, ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗೇನೋ ಇಲ್ಲಿ ಭಕ್ತ ಸಮೂಹನ ತಾವು ನೋಡ್ತಾ ಇದ್ದೀರಾ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಅಂದ್ರೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇನೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಸಾದವನ್ನು ಸ್ವೀಕರಿಸತಕ್ಕಂಥ ದೃಶ್ಯಾವಳಿಗಳನ್ನ ತಾವು ಇಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ.